ಹಾಯ್ ಎಲ್ಲರಿಗೂ ನಮಸ್ಕಾರ. ಶಿಲ್ಪಾಸ್ ಟ್ವಿಸ್ಟೆಡ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡೋಣಂತ. ಇವತ್ತಿನ ರೆಸಿಪಿ ನೋಡ್ರಿ, ರೆಸ್ಟೋರೆಂಟ್ ಸ್ಟೈಲ್ನಾಗ ಮಾಡುವಂತಹ ಒಂದು ಚಿಕನ್ ಗ್ರೇವಿ. ನಿಮಗೆ ರೆಸ್ಟೋರೆಂಟ್ ಒಳಗೆ ಹೆಂಗೆ 15ರಿಂದ 20 ನಿಮಿಷದೊಳಗೆ ಮಸ್ತಾಗೆ ಒಂದು ಚಿಕನ್ ಗ್ರೇವಿನ ತಂದು ಕೊಡ್ತಾರೋ ಅದೇ ರೀತಿ ನಾವು ಕಡಿಮೆ ಸಮಯದಾಗ ಕಡಿಮೆ ಸಾಮಗ್ರಿನ ಬಳಸಿ, ಅಂದ್ರೆ ಅಲ್ಲಿ ಹೆಂಗೆ 15-20 ನಿಮಿಷದಾಗ ನಿಮ್ಗೆ ಚಿಕನ್ ಗ್ರೇವಿ ತಂದು ಕೊಡ್ತಾರೋ ಅದೇ ರೀತಿ 15-20 ನಿಮಿಷದಾಗ ನಾವು ಮಸ್ತಾಗೆ ಒಂದು ರೆಸ್ಟೋರೆಂಟ್ ಸ್ಟೈಲ್ನಾಗ ಚಿಕನ್ ಗ್ರೇವಿನ ಮಾಡೋದು ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಂತ. ಸೊ ಮಸ್ತಾಗೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ಆರಾಮಾಗಿ ನೀವು ಈ ಚಿಕನ್ ಗ್ರೇವಿನ ಸವಿಬಹುದು. ಸೊ ಅದಕ್ಕಿಂತ ಮುಂಚೆ ಇನ್ ಡೀಟೇಲ್ ಆಗಿ ವಿಡಿಯೋನ ನೋಡ್ರಿ. ಸೊ ನೀಟಾಗಿ ಈ ರೆಸಿಪಿನ ಮಾಡಿಕೊಂಡು ನಿಮ್ಮ ಮನೆ ಮಂದಿ ಎಲ್ಲ ಖುಷಿ ಪಡೋ ಹಾಗೆ ನೀವು ಮಸ್ತಾಗೆ ಒಂದು ರೆಸ್ಟೋರೆಂಟ್ ಸ್ಟೈಲ್ನ ವಾತಾವರಣ ಕ್ರಿಯೇಟ್ ಮಾಡಿ ಈ ರೆಸಿಪಿನ ಮಾಡಿ ಕೊಡ್ರಿ. ಮನೆ ಮಂದಿ ಎಲ್ಲ ಕೂತ್ಕೊಂಡು ಮಸ್ತಾಗೆ ಈ ಚಿಕನ್ ಗ್ರೇವಿನ ಎಂಜಾಯ್ ಮಾಡಿರಿ. ಸೊ ತಡ ಮಾಡೋದು ಬೇಡ, ಬರ್ರಿ ಡೀಟೇಲ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಬರ್ರಿ ಈಗ ಚಿಕನ್ ಮಾಡೋಕೆ ಒಂದು ಹಿಂಗೆ ಬಾಳ್ಗೆ ಇಟ್ಕೊಂಡು ಅದಕ್ಕೆ 6ರಿಂದ 7 ಒಣ ಮೆಣಸಿನ್ಕಾಯಿನ ಹಾಕೋಬೇಕಾಗ್ತದೆ. ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೋರಿ. ಆಮೇಲೆ ನೋಡ್ರಿ ಒಂದು 10 ಗೋಡಂಬಿ ಹಾಕ್ಕೊಂಡೇನಿ. ಸೊ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ ಮತ್ತು ಖಾರದ ಮೆಣಸಿನ್ಕಾಯಿನ ನೀವು ಹಾಕೋಬಹುದು. ಸೊ ನೋಡ್ರಿ ಇಲ್ಲಿ ಇದನ್ನು ಭಾಳ ಹುರ್ಕೊಳ್ಳೋಂಗಿಲ್ಲ, ಜಸ್ಟ್ ಒಂದು 30 ಸೆಕೆಂಡ್ಸ್ ಇದೆಲ್ಲ ಮಸ್ತಾಗೆ ಬಿಸಿ ಆದ್ರೆ ಸಾಕು. ಸೊ ನಾನು ಇಲ್ಲಿ ಹೈ ಫ್ಲೇಮ್ ಇಟ್ಕೊಂಡು ಇದನ್ನು ಜಸ್ಟ್ ಹಾಗೆ ಮಾಯ್ಶ್ಚರ್ ಕಂಟೆಂಟ್ ಹೋಗೋ ಮಟ್ಟ ಬಿಸಿ ಮಾಡ್ಕೊಳಕತ್ತೀನಿ. ಕಂಪ್ಲೀಟಾಗಿ ಹುರ್ಕೋಬೇಕಂತೇನಿಲ್ಲ, ಜಸ್ಟ್ ಹಾಗೆ ಒಂದು ಬಿಸಿ ಮಾಡಿಕೊಂಡ್ರೆ ಸಾಕು. ಸೊ ಈಗ ಒಂದು ಮಿಕ್ಸಿ ಜಾರ್ ತೊಗೊರಿ, ಸ್ಟೋವ್ನ ಆಫ್ ಮಾಡಿಕೊಂಡು ಈಗ ನಾವೇನು ಬಿಸಿ ಮಾಡ್ಕೊಂಡಿವಲ್ಲ ಮೆಣಸಿನ್ಕಾಯಿ ಗೋಡಂಬಿನ ಹಿಂಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರ್ರಿ. ಸೊ ನಿಮಗೆ ತೋರಿಸ್ತೇನೆ ನೋಡಿ, ಇಲ್ಲೇ ಹಿಂಗೆ ತರಿಯಾಗಿ ರುಬ್ಕೊಂಡು ಬರಬೇಕು. ಈಗ ಇದಕ್ಕೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹಾಕೋಬೇಕಾಗ್ತದೆ. ಸೊ ನಾನಿಲ್ಲೇ ಜಾಮ್ ಟೊಮ್ಯಾಟೊ ಹಾಕ್ಕೊಂಡೇನಿ. ಸೊ ಹುಳಿ ಟೊಮ್ಯಾಟೊ ಆದರೆ ಸ್ವಲ್ಪ ಕಮ್ಮಿ ಹಾಕೋರಿ. ಸೊ ಇದನ್ನು ಸಣ್ಣಗೆ ಈಗ ರುಬ್ಕೊಂಬರ್ಬೇಕು, ನೀರು ಹಾಕಕ್ಕೆ ಹೋಗಬೇಡ್ರಿ. ಸೊ ಇದು ನೋಡ್ರಿ, ಈಗ ಇದಕ್ಕೆ ಟೊಮ್ಯಾಟೋನ ಹಾಕ್ಕೊಂಡು ಸಣ್ಣಗೆ ಇದನ್ನು ರುಬ್ಕೊಂಡು ಬಂದು ನಿಮ್ಗೆ ತೋರಿಸ್ತೀನಂತ. ಸೊ ಇದನ್ನು ರುಬ್ಕೊಂಡು ಬಂದಮೇಲೆ ನೋಡ್ರಿ ಇದನ್ನು ಸೈಡ್ ಎತ್ತಿ ಇಟ್ಟಬೇಡ್ರಿ. ಈಗ ನಾವೇನು ಮಾಡ್ಬೇಕಂದ್ರೆ ಮತ್ತೆ ಸ್ಟೋವ್ ಹಚ್ಕೊಂಡು ಹಿಂಗೆ ಒಂದು ಬಾಳ್ಗಿಗೆ ಒಂದು 1/4 ಕಪ್ಪಷ್ಟು ಆಯಿಲ್ ಹಾಕೋರಿ. ಎಣ್ಣೆ ನೋಡ್ಕೊಂಡು ಹಾಕೋರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಕಾಯಿ ಮಟ್ಟ. ಮಸ್ತಾಗೆ 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡ್ಕೊಂಬರೋನು. ನೋಡ್ರಿ ಇಲ್ಲೇ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿನ ಈಗ ಬಿಸಿ ಬಿಸಿ ಎಣ್ಣೆ ಒಳಗೆ ಹಿಂಗೆ ಹಾಕಾಕತ್ತೀನಿ. ಸೊ ಹಾಕಾದ್ಮೇಲೆ ಚಲೋ ತೆಂಗ ಇದನ್ನು ಗುಲಾಬಿ ಬಣ್ಣ ಬರೋ ತನಕ ಒಂದು 30 ಸೆಕೆಂಡ್ಸ್ ಹಿಂಗೆ ಫ್ರೈ ಮಾಡ್ಕೊರಿ. ಸೊ ನೋಡ್ರಿ ಹಿಂಗೆ ಗುಲಾಬಿ ಬಣ್ಣ ಬರಬೇಕು. ಈಗ ಹಿಂಗೆ ಗುಲಾಬಿ ಬಣ್ಣ ಬಂದ ಮೇಲೆ ನೋಡ್ರಿ ನೆಕ್ಸ್ಟ್ ಪ್ರಾಸೆಸ್ ಏನಪ್ಪ ಅಂತಂದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗ್ತದೆ. 1 ಚಮಚದಷ್ಟು ಉಪ್ಪು ನಾನಿಲ್ಲೇ ಹಾಕ್ಕೊಳಕತ್ತೇನಿ. ಸೊ ಹಂಗೆ ನೋಡ್ರಿ ನಾವು ಈಗ ಒಂದು 1/4 ಚಮಚದಷ್ಟು ಇದಕ್ಕೆ ಅರ್ಶಿನದ ಪುಡಿ ಹಾಕೋಬೇಕಾಗ್ತದೆ. ಸೊ 1/4 ಚಮಚ ಅರ್ಶಿನದ ಪುಡಿ ಸಾಕು. ಸೊ ಇದಾದಮೇಲೆ ನಾವು ಖಾರಕ್ಕೆ ಅಚ್ಚ ಖಾರದ ಪುಡಿನ ಯೂಸ್ ಮಾಡಾಕತ್ತೀವಿ. ಸೊ ಆಲ್ರೆಡಿ ಒಣ ಮೆಣಸಿನ್ಕಾಯಿ ಯೂಸ್ ಮಾಡೋದು. ಸೊ ಇಲ್ಲೇ ಖಾರ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋರಿ. ನಾವು ಒಂದು 2 ಚಮಚದಷ್ಟು ಖಾರ ಹಾಕ್ಕೊಂಡೀನಿ. ನಮಗೆ ಸ್ವಲ್ಪ ಖಾರ ಹೆಚ್ಚಿಗೆ ಬೇಕು, ಸೊ ಅದ್ರ ಸಂಬಂಧ ನಾನು ಖಾರನ ಹೆಚ್ಚಿಗೆ ಹಾಕ್ಕೊಂಡೀನಿ, ನೀವು ನೋಡ್ಕೊಂಡು ಹಾಕೋರಿ. ಹಂಗೆ ನೋಡ್ರಿ ಇಲ್ಲೇ 1 ಚಮಚದಷ್ಟು ನಾನು ಧನಿಯಾ ಪುಡಿ ಹಾಕ್ಕೊಳಕತ್ತೇನೆ. ಸೊ 1 ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಆದಮೇಲೆ ಈಗ ಇದನ್ನು ಮಸ್ತಾಗೆ ಒಂದು 30 ಸೆಕೆಂಡ್ಸ್ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೊರಿ. ಚಲೋ ತೆಂಗ ಎಲ್ಲ ಬೆರಿಬೇಕು, ಮಸಾಲೆ ಮತ್ತು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ಹಂಗೆ ಚಲೋ ತೆಂಗ ಹಿಂಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೋಡ್ರಿ ಒಂದು 2 ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಹಾಕ್ಕೊಳಕತ್ತೇನೆ. ಇದ್ರದ್ದು ಸಹಿತ ಹಸಿ ವಾಸನೆ ಹೋಗೋ ತನಕ ಚಲೋ ತೆಂಗ ಹಿಂಗೆ ಹುರ್ಕೋಬೇಕಾಗ್ತದೆ. ಒಂದು 30 ಸೆಕೆಂಡ್ಸ್ ಹಿಂಗೆ ಕೈ ಆಡಿಸಿದ್ರೆ ಸಾಕು. ಇಲ್ಲೇ ನಾವು ಖಾರ ಹಾಕಿರೋದ್ರಿಂದ ಖಾರ ಹೊತ್ತಾಕ ಬಿಡಕ್ಕೆ ಹೋಗಬಾರ್ದು. ಸೊ ಅದಕ್ಕೆ ಒಂದು 30 ಸೆಕೆಂಡ್ಸ್ ಚಲೋ ತೆಂಗ ಹಿಂಗೆ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾವು ಒಂದು 4ರಿಂದ 5 ಚಮಚದಷ್ಟು ನೀರನ್ನ ಹಾಕ್ಕೋಬೇಕಾಗ್ತದೆ. ಯಾಕಂತಂದ್ರೆ ತಳ ಹಿಡಿಬಾರ್ದಲ್ಲ ಮಸಾಲೆ, ಅದರ ಸಂಬಂಧ. ಸೊ 4ರಿಂದ 5 ಚಮಚದಷ್ಟು ನೀರು ಸಾಕಾಗ್ತೈತಿ ಇದಕ್ಕೆ. ನೋಡ್ರಿ ಈಗ ನೀರು ಹಾಕೊಂಡ್ಮೇಲೆ ಸ್ವಲ್ಪ ಹಿಂಗೆ ಇದನ್ನು ಚಲೋ ತೆಂಗ ಹಿಂಗೆ ಮಿಕ್ಸ್ ಮಾಡ್ಕೋತ ಹುರ್ಕೋಬೇಕಾಗ್ತದೆ. ಸೊ ಏನಿಲ್ಲ, ನಾವೇನು ನೀರು ಹಾಕಿದ್ವಲ್ಲ ಆ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಇದು ಎಣ್ಣೆ ತೇಲ್ ಬರೋ ಹಂಗೆ ನಾವು ಇದನ್ನು ಚಲೋ ತೆಂಗ ಹುರ್ಕೋಬೇಕಾಗ್ತದೆ. ಜಸ್ಟ್ 1 ನಿಮಿಷ ಚೆಂದಾಗಿ ಹಿಂಗೆ ಹುರ್ಕೊಂಡ್ರೆ ಸಾಕಿದು. ಇದ್ರದ್ದು ಎಲ್ಲ ನೀರಿನ ಅಂಶ ಹೋಗಿ ಸ್ವಲ್ಪ ಎಣ್ಣೆ ತೇಲ್ತದೆ. ಈಗ ನೀವು ನೋಡಾಕತ್ತಿರ್ಬೋದು, ಈಗ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಮೇಲೆ ಎಣ್ಣೆ ತೇಲಾಕತ್ತೈತಿ. ಈಗ ನೋಡ್ರಿ ನಾನು ಚಿಕನ್ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ಒಂದು 600 ಗ್ರಾಮಷ್ಟು ಚಿಕನ್ನ ನಾನು ಆ್ಯಡ್ ಮಾಡ್ಕೊಳಕತ್ತೀನಿ.
ನೋಡ್ರಿ ಈಗ ಚಿಕನ್ ಆ್ಯಡ್ ಮಾಡಿದ ಮೇಲೆ ಇದನ್ನು ಮಸ್ತಾಗೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ನಿಗೆ ಪೂರ್ತಿ ಮಸಾಲೆ ಹತ್ಕೋಬೇಕು, ಅಷ್ಟು ಚಂದ ನಾವು ಇದಕ್ಕೆ ಲೋ ಫ್ಲೇಮ್ ಇಟ್ಕೊಂಡು ಚಲೋ ತೆಂಗ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಏನು ಮಾಡೋಣಪ್ಪ ಅಂತಂದ್ರೆ ಒಂದು 2ರಿಂದ 3 ನಿಮಿಷ ಇದನ್ನು ಹಾಗೆ ಬಿಟ್ಬಿಡೋಣ. ಅವಾಗವಾಗ ಸ್ವಲ್ಪ ಕೈ ಆಡಿಸ್ಕೋತಿರ್ರಿ. ಚಿಕನ್ನಿಗೆ ಎಲ್ಲ ಮಸಾಲೆ ಸ್ವಲ್ಪ ಹತ್ಕೋಬೇಕು, ಅದ್ರೊಳಗೆ ಆ ಫ್ಲೇವರ್ ಎಲ್ಲ ಹೋಗಬೇಕು. ಅದರ ಸಂಬಂಧ ಇದು 2ರಿಂದ 3 ನಿಮಿಷ ಆದಮೇಲೆ ನೋಡಿರಿ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪೇಸ್ಟನ್ನು ಸಹಿತ ಇದಕ್ಕೆ ಆ್ಯಡ್ ಮಾಡಬೇಕಾಗ್ತದೆ. ಪೂರ್ತಿ ಪೇಸ್ಟನ್ನ ಬಳದು ಹಾಕ್ರಿ, ಹಂಗಂಥೇಳಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡ್ರಿ. ಪೂರ್ತಿ ಮಿಕ್ಸಿ ಜಾರ್ ಒಳಗಿರೋ ಪೇಸ್ಟನ್ನು ಬಳದು ಹಾಕಿ ಇದನ್ನು ಚಲೋ ತೆಂಗ ಮಿಕ್ಸ್ ಮಾಡ್ಕೋಬೇಕು. ಅಗದಿ ಮಸಾಲೆ ಕಂಪ್ಲೀಟಾಗಿ ಚಿಕನ್ಗೆ ಹತ್ಕೊಂಡಂಗೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಮುಚ್ಚಿ ಲೋ ಫ್ಲೇಮ್ನ್ಯಾಗ ಚಿಕನ್ನ ಬೇಯಕ್ಕೆ ಬಿಟ್ಬಿಡ್ರಿ. ಒಂದು 5 ನಿಮಿಷ ಆದಮೇಲೆ ನೋಡಿರಿ ನಿಮ್ಗೆ ಮುಚ್ಚಳ ತೆಗೆದು ತೋರ್ಸಾಕತ್ತೀನಿ. ಚಿಕನ್ ಅದ್ರದ್ದು ನೀರು ಬಿಟ್ಕೊಂಡು ಅದ ನೀರು ಒಳಗೆ ಚಿಕನ್ ಚಲೋ ತೆಂಗ ಬೇಯಾಕತ್ತದ. ಈಗ ನೀವೇನು ಮಾಡಬೇಕಪ್ಪ ಅಂದ್ರೆ ಚಲೋ ತೆಂಗ ಹಿಂಗೆ ಇದನ್ನು ಮಿಕ್ಸ್ ಮಾಡ್ಕೋರಿ, ಯಾಕಂದ್ರೆ ಹಂಗೆ ಬಿಟ್ರೆ ತಳ ಹತ್ತದಲ್ಲ. ಸೊ ಅದರ ಸಂಬಂಧ ಚಲೋ ತೆಂಗ ಇದನ್ನು ಒಂದು ಸಲ ಹಿಂಗೆ ಮಿಕ್ಸ್ ಮಾಡಿಕೊಂಡು ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ನಾವೀಗ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋಬೇಕಾಗ್ತದೆ. ನಾನು ಒಂದು 3/4 ಗ್ಲಾಸಷ್ಟು ನೀರನ್ನ ಇಲ್ಲೇ ಹಾಕ್ಕೊಂಡೀನಿ. ಹಾಗೇನಾರು ನಂಗೆ ನೀರು ಕಮ್ಮಿ ಅನ್ನಿಸ್ತು, ಗ್ರೇವಿ ಏನಾರು ತಿಕ್ ಅನ್ನಿಸ್ತು ಅಂದ್ರೆ ನಾನು ಆಮೇಲೆ ಮತ್ತು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿನ ನಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಾವು ಸರಿ ಮಾಡ್ಕೋಬಹುದು. ಸೊ ಈಗ ನೋಡ್ರಿ ನೀರು ಹಾಕಿದ ಆದಮೇಲೆ ಇದು ಸ್ವಲ್ಪ ಕುದಿ ಬರೋ ಹೊತ್ನ್ಯಾಗ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲಾನ ಹಾಕ್ಕೋಬೇಕು. ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡು ಆದಮೇಲೆ ಚಲೋ ತೆಂಗ ಇದಕ್ಕೆ ಒಂದು ಮಿಕ್ಸ್ ಕೊಡಬೇಕಾಗ್ತದೆ. ಚೆಂದಾಗೆ ಇದನ್ನು ಮಿಕ್ಸ್ ಮಾಡ್ಕೊರಿ. ಈಗ ಮಿಕ್ಸ್ ಮಾಡಿಕೊಂಡು ನೋಡ್ರಿ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡ್ಕೊರು. ಹಾಗೇನಾರ ನಿಮ್ಗೆ ಉಪ್ಪು ಕಮ್ಮಿ ಅನಿಸಿದ್ರೆ ಇಲ್ಲಿ ನೀವು ಉಪ್ಪು ಸೇರಿಸ್ಕೋಬಹುದು. ಖಾರ ಕಮ್ಮಿ ಅನಿಸಿದ್ರೆ ಖಾರ ಸಹಿತ ನೀವು ಹಾಕೋಬಹುದು. ನಿಮ್ಗೇನಾರು ಇನ್ನೂ ಹೆಚ್ಚು ಮಸಾಲೆಗಳು ಬೇಕು ಅನಿಸಿದ್ರೆ ಧನಿಯಾ ಪುಡಿ ಆಗಿರ್ಬೋದು ಅಥವಾ ಗರಂ ಮಸಾಲ ಆಗಿರ್ಬೋದು ಅದನ್ನು ಸಹಿತ ಹಾಕ್ಕೋಬಹುದು. ನಿಮಗೇನಾರು ಚಿಕನ್ ಮಸಾಲ ಹಾಕೋಬೇಕಂದ್ರೆ ಅದನ್ನು ಸಹಿತ ಸ್ವಲ್ಪ ಇಲ್ಲೇ ಸೇರಿಸ್ಕೋಬಹುದು. ಇಲ್ಲಿ ನೋಡ್ರಿ ಗ್ರೇವಿ ಕನ್ಸಿಸ್ಟೆನ್ಸಿ ನಿಮ್ಗೆ ತೋರ್ಸಾತೀನಿ, ಸ್ವಲ್ಪ ತಿಕ್ ಅನ್ಸಾಕತ್ತದ. ಅದಕ್ಕೆ ನಾನು ಇಲ್ಲೇನು ಮಾಡ್ತೀನಿ, ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನ ಇಲ್ಲೇ ಸೇರಿಸ್ಕೊಂಡಿನಿ. ಸ್ವಲ್ಪ ಉಪ್ಪು ಕಮ್ಮಿ ಅನಿಸುತ್ತೆ, ನಾನು ಉಪ್ಪನ್ನು ಸಹಿತ ಸೇರಿಸ್ಕೊಂಡು ಹಿಂಗೆ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಕುದಿ ಬರೋ ಹೊತ್ತಿನಾಗ ನೋಡ್ರಿ ನಾನಿಲ್ಲಿ ಒಂದು 1/4 ಚಮಚದಷ್ಟು ಇದಕ್ಕೆ ನಾನು ಕಸೂರಿ ಮೇಥಿನ ಹಾಕ್ಕೊಳಕತ್ತೀನಿ. 1/4 ಚಮಚದಷ್ಟು ಕಸೂರಿ ಮೇಥಿ ಹಾಕ್ಕೊಂಡು ಆದಮೇಲೆ ಇದಕ್ಕೆ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಈಗ ನಾವು ಮುಚ್ಚಳ ಮುಚ್ಚಿ ನೋಡ್ರಿ ಲೋ ಫ್ಲೇಮ್ನ್ಯಾಗ 10 ನಿಮಿಷ ಚಿಕನ್ನ ಮಸ್ತಾಗೆ ಬೇಯಿಸ್ಕೋಬೇಕು. ಸೊ ಈಗ 10 ನಿಮಿಷ ಆಗದ ಚಿಕನ್ ನೋಡ್ರಿ ಕಂಪ್ಲೀಟ್ ರೆಡಿ ಆಗದ. ನೋಡ್ತಿರ್ಬೋದು ನೀವು ಎಷ್ಟು ಮಸ್ತ್ ಕಾಣಕತ್ತೈತಿ ಈ ಚಿಕನ್ ಗ್ರೇವಿ. ಅಗ್ದಿ ನೋಡ್ರಿ ರೆಸ್ಟೋರೆಂಟ್ ಸ್ಟೈಲ್ನಾಗ ಪರ್ಫೆಕ್ಟಾಗಿ ಚಿಕನ್ ಗ್ರೇವಿ ರೆಡಿ ಆಗದ. ನಿಮ್ಗೆ ಕಾಣಿಸಾಕತ್ತಿರ್ಬೋದು ಕಲರ್ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೈತೆ ಅಂತ ಹೇಳಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪ್ಲೀಸ್ ಬೆಲ್ ಬಟನ್ನು ಸಹಿತ ಕ್ಲಿಕ್ ಮಾಡಿರಿ. ಹಂಗಂದ್ರೆ ನಿಮ್ಗೆ ಮುಂದಿಂದ ನಾ ಯಾವ ವಿಡಿಯೋಸ್ ಹಾಕ್ತೀನಿ ಅದರದ್ದು ಅಪ್ಡೇಟ್ ಸಿಗ್ತದೆ. ನೋಡ್ರಿ ಇಲ್ಲಿ ಗ್ರೇವಿ ನಿಮಗೆ ಕಾಣಿಸಾಕತ್ತಿರ್ಬೋದು ಎಷ್ಟು ಮಸ್ತ್ ಬಂದದ ಅಂತ ಹೇಳಿ. ಅಗ್ದಿ ನೋಡ್ರಿ ರೆಸ್ಟೋರೆಂಟ್ನಾಗ ನಿಮ್ಗೆ ಹೆಂಗೆ ಗ್ರೇವಿ ಕೊಡ್ತಾರ, ಜಾಸ್ತಿ ತೆಳು ಇಲ್ಲ, ಗಟ್ಟಿ ಇಲ್ಲ, ಮೀಡಿಯಮ್ ಆಗಿರ್ತದ, ಹಂಗೆ ಬಂದದ. ಸೊ ನಿಮಗೆ ಕಾಣಿಸಾಕತ್ತಿರ್ಬೋದು ಮಸ್ತಾಗೆ ಚಿಕನ್ ಗ್ರೇವಿ ರೆಡಿ ಆಗದ. ಸೊ ನಿಮ್ಮ ಮನ್ಯಾಗ ಮಾಡ್ಕೊಂಡ್ಮೇಲೆ ಪ್ಲೀಸ್ ಕಮೆಂಟ್ ಸೆಕ್ಷನ್ಯಾಗ ಹೆಂಗಾಗಿತ್ತು ಅಂತ ಹೇಳಕ್ಕೆ ಮರೆಯೋಕೆ ಹೋಗಬೇಡ್ರಿ. ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ನೋಡ್ರಿ ಇಲ್ಲೇ ನಾನು ಚಿಕನ್ನು ಸಹಿತ ನಿಮಗೆ ಕಟ್ ಮಾಡಿ ತೋರ್ಸಾಕತ್ತೀನಿ. ನೋಡ್ರಿ ಚಿಕನ್ ಎಷ್ಟು ಮಸ್ತ್ ಬೆಂದದ, ಜಾಸ್ತಿ ಹಾರ್ಡೂ ಇಲ್ಲ, ಅಗ್ದಿ ಮೃದುನೂ ಆಗಿಲ್ಲ, ಅಗ್ದಿ ಪರ್ಫೆಕ್ಟಾಗಿ ಚಿಕನ್ ರೆಡಿ ಆಗದ. ಸೊ ಇಲ್ಲಿ ಸ್ಟವ್ ಆಫ್ ಮಾಡೀನಿ. ಸ್ಟವ್ ಆಫ್ ಮಾಡಿ ಆ್ಯಸ್ ಯೂಶ್ವಲ್ ಒಂದು 5 ನಿಮಿಷ ನಾವು ಮುಚ್ಚಳ ಮುಚ್ಚಿ ಚಿಕನ್ನ ಸೆಟ್ ಆಗಾಕ್ಬಿಟ್ಟು ಆಮೇಲೆ ಸರ್ವ್ ಮಾಡ್ತೀವಿ. ಸೊ ಒಂದು 5 ನಿಮಿಷ ಚಿಕನ್ನ ಸೆಟ್ ಆಗಾಕ ಬಿಟ್ಟ ಮೇಲೆ ನೋಡ್ರಿ ಹಿಂಗೆ ಚಿಕನ್ನು ಮಸ್ತಾಗೆ ಕಾಣಕತ್ತೈತಿ. ಭಾರಿ ಆಗದಲ್ಲ. ಬರ್ರಿ ತಡ ಮಾಡೋದು ಬೇಡ, ಈಗ ಸರ್ವ್ ಮಾಡಿ ನಿಮ್ಗೆ ತೋರಿಸ್ತೀನಿ ಹೆಂಗೆ ಕಾಣಿಸ್ತಿದೆ ಅಂಥೇಳಿ. ವಾ ನೋಡ್ರಿ ಎಷ್ಟು ಮಸ್ತಾಗೆ ಚಿಕನ್ ಗ್ರೇವಿ ರೆಡಿ ಆಗದಂಥೇಳಿ. ಸೊ ರೆಸ್ಟೋರೆಂಟ್ ಸ್ಟೈಲ್ನಾಗ ಚಿಕನ್ ಗ್ರೇವಿ ಅಗ್ದಿ ಮಾಡೋದಂತೂ ಭಾಳ ಸುಲಭದ ಮನೆ ಒಳಗೆ. ಸೊ ಭಾಳ ಅಗದಿ ಕಡಿಮೆ ಪದಾರ್ಥನ ಬಳಸಿ ಮಸ್ತಾಗೆ ರೆಸ್ಟೋರೆಂಟ್ ಸ್ಟೈಲ್ನಾಗ ಫಟಾಫಟ್ ಅಂಥೇಳಿ ಒಂದು 15 ನಿಮಿಷದಾಗ ಚಿಕನ್ ಗ್ರೇವಿನ ನಾವು ರೆಡಿ ಮಾಡ್ಕೋಬೋದು. ಟೇಸ್ಟ್ ಒಳಗೆ ಮಾತ್ರ ಮೋಸಿಲ್ರಿ, ನಿಮಗೆ ಹೇಳ್ತೀನಿ ಟೇಸ್ಟು ಮಸ್ತಾಗಿತ್ತು. ನಾನು ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ಇವನ್ ಮಾರನೇ ದಿನ ಉಳಿದಾಗಲೂ ಕೂಡ ರುಚಿ ಒಳಗೆ ಏನೂ ಕಮ್ಮಿ ಇರಲಿಲ್ಲ, ಭಾರಿ ಮಸ್ತ್ ಟೇಸ್ಟ್ ಇತ್ತು.
ಚಪಾತಿಗೆ ಅಗದಿ ಹೇಳಿ ಮಾಡಿಸಿದ್ದು, ಆಮೇಲೆ ತಂದೂರಿ ರೋಟಿ ಜೊತೆ ಅಂತೂ ಸಖತ್ತಾಗಿರ್ತದೆ, ಅನ್ನಕ್ಕೂ ಸೂಪರ್ ಆಗಿರ್ತದೆ. ಸೊ ನಾನು ನೆಕ್ಸ್ಟ್ ವಿಡಿಯೋ ಹಾಕೋದ್ರೊಳಗೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳಿ ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡಾಕತ್ತೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಸ್ಟೇ ಟ್ಯೂನ್ಡ್. ಇನ್ನೂ ಹೆಚ್ಚು ಹೆಚ್ಚು ಸುಲಭವಾದ ಮತ್ತು ಅಗದಿ ಸರಳವಾದಂತಹ ರೆಸಿಪೀಸ್ ನಮ್ಮ ಚಾನಲ್ ಒಳಗೆ ನಾವು ಹಾಕ್ತಿರ್ತೀವಿ. ಸೊ ನಿಮ್ಮೆಲ್ಲರಿಗೂ ಆ ರೆಸಿಪೀಸ್ ಇನ್ನೂ ಹೆಚ್ಚು ಇಷ್ಟ ಆಗ್ತಾವಂತ ಹೇಳಿ ನಂಬಿ ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಸಿಗ್ತೀನಿ. ನೆಕ್ಸ್ಟ್ ಒಂದು ಮಸ್ತ್ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ಬರ್ತೀನಂತ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ, ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್.